ಒಂದು ಊರಿನಲ್ಲಿ ಇಬ್ಬರು ಗೆಳೆಯರಿದ್ದರು. ಒಮ್ಮೆ ಇಬ್ಬರೂ ಕೂಡಿ ಪ್ರವಾಸ ಹೊರಟರು. ಒಂದು ಕಾಲು ದಾರಿಯಲ್ಲಿ ಹೋಗುತ್ತಿದ್ದಾಗ ಮೊದಲನೆಯವನಿಗೆ ಒಣ ಎಲೆಗಳ ನಡುವೆ ಏನೋ ಕಂಡಂತಾಗಿ ಹತ್ತಿರ ಹೋಗಿ ನೋಡಿದ. ಸ್ನೇಹಿತರೆ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಕತೆ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಅದು ಒಂದು ಚೀಲವಾಗಿತ್ತು. ತೆರೆದು ನೋಡಿದ. ಚೀಲದಲ್ಲಿ ತುಂಬಿದ್ದವು ಬಂಗಾರದ ಆಭರಣಗಳು. ಹೇಳಿದ, ನನಗೇನು ಸಿಕ್ಕಿದೆ ನೋಡು. ನನಗೆ ಸಿಕ್ಕಿತು ಎನ್ನಬೇಡ ಗೆಳೆಯ, ನಮಗೆ ಎಂದು ಹೇಳು ಎಂದ ಎರಡನೆಯವನು. ಅದು ಹೇಗಾಗುತ್ತದೆ? ಚೀಲ ಸಿಕ್ಕಿರುವುದು ನನಗೆ, ನಿನಗೂ ಇದಕ್ಕೂ ಸಂಬಂಧವೇ ಇಲ್ಲ ಎಂದು ಹೇಳಿದ ಚೀಲ ಸಿಕ್ಕಿದ್ದ ಮೊದಲನೆಯವ. ಎರಡನೆಯವನು ನೋಡೋಣವೆಂದುಕೊಂಡು ಸುಮ್ಮನಾದ. ಇಬ್ಬರೂ ಮುಂದೆ ನಡೆದರು. ಸ್ವಲ್ಪ ದೂರದಲ್ಲಿ ಯಾರೋ 4 ಜನ ಏನನ್ನೋ ಹುಡುಕಾಡುತ್ತಿದ್ದರು. ಇವರಿಬ್ಬರನ್ನು ಕಂಡ ಅವರು ಇವರನ್ನು ದೃಷ್ಟಿ ನೆಟ್ಟು ನೋಡತೊಡಗಿದರು. ಅವರಲ್ಲೊಬ್ಬ ಮೊದಲನೆಯವನ ಹೆಗಲ ಮೇಲಿದ್ದ ಚೀಲವನ್ನು ಕಂಡು ಕೂಗಿದ, ಓ ನೋಡಿ, ನಮ್ಮ ಚೀಲ ಇವನಲ್ಲಿದೆ. ಈ ಮನುಷ್ಯನೇ ನಮ್ಮ ಚೀಲವನ್ನು ಕದ್ದವನು. ನಾವು ಸುಮ್ಮನೆ ಈ ಎಲ್ಲೆಲ್ಲ ಹುಡುಕುತ್ತಿದ್ದೇವೆ, ಬನ್ನಿ ಎಂದು ತನ್ನ ಸ್ನೇಹಿತರನ್ನು ಕೂಗಿ ಕರೆದ. ಎಲ್ಲರೂ ಇವರಿಬ್ಬರ ಕಡೆ ನುಗ್ಗಿ ಬಂದರು. ಚೀಲವನ್ನು ಹಿಡಿದಿದ್ದ ಮೊದಲನೆಯವನು ಈಗ ಹೇಳಿದ, ಗೆಳೆಯ, ಇದೇನು ಸಂಕಟ ಶುರುವಾಗಿದೆ ನಮಗೆ? ನಮಗೆ ಅಲ್ಲ, ನನಗೆ ಎಂದು ಹೇಳು, ನನಗೂ ಇದಕ್ಕೂ ಸಂಬಂಧವೇ ಇಲ್ಲ ಎಂದು ಹೇಳಿ ಎರಡನೆಯವನು ಸುಮ್ಮನೆ ನಿಂತ. ಬಂದವರು ಚೀಲವನ್ನು ಕಿತ್ತುಕೊಂಡಿದ್ದಲ್ಲದೆ ಮೊದಲನೆಯವನಿಗೆ ಚೆನ್ನಾಗಿ ಥಳಿಸಿ ಹೊರಟು ಹೋದರು. ಮೊದಲನೆಯವನು ಈಗ ಏನೂ ಮಾತನಾಡಲಿಲ್ಲ. ಏಕೆಂದರೆ ಅವನಿಗೆ ಅರ್ಥವಾಗಿತ್ತು, ನಮ್ಮ ಅನುಕೂಲ ಸಂದರ್ಭಗಳಲ್ಲಿ ಮಿತ್ರರನ್ನು ಮರೆತು ಬಿಟ್ಟರೆ ಮುಂದೆ ನಮ್ಮ ಕಷ್ಟಕಾಲದಲ್ಲಿ ಅವರು ನಮ್ಮೊಂದಿಗೆ ನಿಲ್ಲಲಾರರು. ಈ ವಿಷಯದ ಬಗ್ಗೆ ಮುಂದೆ ಏನೂ ಮಾತನಾಡದೆ ಇಬ್ಬರೂ ಮುಂದೆ ನಡೆದರು. ಈ ಕಥೆಯಿಂದ ತಿಳಿಯುವುದೇನೆಂದರೆ, ನಮ್ಮ ಅನುಕೂಲ ಸಂದರ್ಭಗಳಲ್ಲಿ ನಾವು ಯಾರನ್ನೇ ಆಗಲಿ ಅವರನ್ನು ಮರೆತು ಬಿಟ್ಟರೆ ಮುಂದೆ ನಮ್ಮ ಕಷ್ಟ ಸಂದರ್ಭಗಳಲ್ಲಿ ಅವರು ನಮಗೆ ಆಗಲಾರರು. ಹಾಗಾಗಿ ನಮ್ಮ ಎಲ್ಲ ಒಳ್ಳೆಯ ಸಂದರ್ಭಗಳಲ್ಲಿ ಕೂಡ ನಮ್ಮವರನ್ನು ನಾವು ಹತ್ತಿರವಿಟ್ಟುಕೊಳ್ಳಲೇಬೇಕಾಗುತ್ತದೆ.